ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮಹಾನಗರ ಸುಕ್ಷೇತ್ರ ಅಯ್ಯಪ್ಪಗಿರಿಯಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಫೆಬ್ರವರಿ 10ರಿಂದ 12ರವರೆಗೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಅಯ್ಯಪ್ಪಸ್ವಾಮಿಯ ಕುಂಭಾಭಿಷೇಕ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು, ಅಯ್ಯಪ್ಪಸ್ವಾಮಿ ಭಕ್ತಾದಿಗಳು, ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಭಕ್ತಾದಿಗಳು ಈ ಒಂದು ಅಯ್ಯಪ್ಪಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವದ ನಿಮಿತ್ತ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಜಟ್ಟಿ ವೀರಪ್ರಸಾದ್ ಮತ್ತು ಉಪಾಧ್ಯಕ್ಷರಾದ ದರೋಜಿ ರಂಗಣ್ಣ ಹಾಗೂ ಇತರ ಭಕ್ತಾದಿಗಳು ಮತ್ತು ಸದಸ್ಯರುಗಳು ನಮ್ಮ AT1 ತಿಳಿಸಿದ್ದಾರೆ. ಇದು ಬಗಲಾಗಿದ್ದವ್ರು ಹೆಂಗೆ ಮಾಡಿದ್ರು, ನಾನೇನು ಮಾಡಲಿ ಅಂದ್ರೆ ಆಗಿರುತ್ತ. ನಮ್ಮ ವೆಂಕಟರಮಣ ಜಂಟಿ ವೆಂಕಟರಮಣ ಜಟ್ಟಿ ಹಾಂ. ಆಮೇಲೆ ಮಲ್ಲಿಕಾರ್ಜುನ ಅಯ್ಯಪ್ಪ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತಾ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪಗಿರಿ ಗಂಗಾವತಿ ಈ ದೇವಸ್ಥಾನ 12 ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಫೆಬ್ರವರಿ 2ನೇ ತಾರೀಕಿಂದ ಫೆಬ್ರವರಿ 12ನೇ ತಾರೀಕುವರೆಗೂ ರುದ್ರಾಭಿಷೇಕ ಮತ್ತು ರುದ್ರ ಹೋಮ ಇರ್ತದೆ. ವಿಶೇಷ ಪೂಜೆಗಳಿರ್ತವೆ. ಪ್ರತಿ ದಿವಸ ಪಾರಾಯಣ ಇರ್ತದೆ. ಅದೇ ರೀತಿ ಫೆಬ್ರವರಿ 10, 11, 12 ವಿಶೇಷವಾಗಿ ಕುಂಭಾಭಿಷೇಕದ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಭಕ್ತಾದಿಗಳು ಮತ್ತು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ 18 ಮೆಟ್ಲಕ್ಕೆ ಪಂಚಲೋಹದ ಕವಚ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮುಂಭಾಗದಲ್ಲಿ ಪಂಚಲೋಹದ ಕವಚ, ಭದ್ರಕಾಳಿ ಅಮ್ಮನ ಗುಡಿಗೆನೂ ಮುಖದ್ವಾರಕ್ಕೆ ಪಂಚಲೋಹ ಕವಚ ಮಾಡ್ತಾ ಇದ್ದೀವಿ. ಇದಕ್ಕೆ ಸುಮಾರು 30 ಲಕ್ಷ ರೂಪಾಯಿ ಹತ್ರ ಆಗ್ತದೆ. ಇನ್ನು ಇತರ ರಿಪೇರಿಗಳು, ಬಣ್ಣ ರಿಪೇರಿ ಮತ್ತು CC ಕೆಲಸ, ಕುಂಭಾಭಿಷೇಕದ್ದು ಸೇರಿ 35 ಲಕ್ಷ ರೂಪಾಯಿವರೆಗೂ ಕೆಲಸ ಆಗ್ತದೆ. ಈ ಒಂದು ಈ ಕುಂಭಾಭಿಷೇಕ ಕಾರ್ಯಕ್ರಮಕ್ಕಾಗಿ ನಮ್ಮ ಊರಿನ ಗುರು ಹಿರಿಯರು, ಪ್ರಧಾನವಾಗಿ ನಮ್ಮ ಹಿರಿಯರೆಲ್ಲರೂ ಸೇರಿ ಸಹಕಾರದೊಂದಿಗೆ, ನಾಗರಿಕರು ಎಲ್ಲರೂ ಸಹಕಾರದೊಂದಿಗೆ, ಭಕ್ತಾದಿಗಳೆಲ್ಲರೂ ಸಹಕಾರದೊಂದಿಗೆ ನಾವು ಈ ಕೆಲಸವನ್ನು ಪೂರೈಸ್ತಾ ಇದ್ದೀವಿ. ದಯವಿಟ್ಟು ರೈತರಿಗೆ ಬೆಳೆ ಇಲ್ಲದ ಕಾರಣ ವ್ಯಾಪಾರಸ್ಥರು ಸ್ವಲ್ಪ ತೊಂದರೆಯಲ್ಲಿದ್ದಾರೆ. ಅದೇ ರೀತಿ ನಾವು ಕೇಳಿಕೊಳ್ಳೋದೇನೆಂದ್ರೆ, ಕೊಡ್ತಕ್ಕಂಥ ದಾನಿಗಳು ಅವರವರು ಕೈಲಾದಷ್ಟುವರೆಗೂ ದೇವಸ್ಥಾನಕ್ಕೆ ಸಹಕರಿಸಿ ಈ ಕೆಲಸ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಒಂದನೇದು ನಮ್ಮ ಹಿರಿಯರು, ರಾಜಕೀಯ ನಾಯಕರು ಮತ್ತು ನಮ್ಮ ಭಕ್ತಾದಿಗಳು ಎಲ್ಲರೂ ಸೇರಿ ಕೊಡ್ತಕ್ಕಂಥ ಎಲ್ಲ ದಾನಿಗಳಿಗೆ ನಾನು ಮನವಿ ಮಾಡೋದು, ಈ ಕಾರ್ಯಕ್ರಮ 12ನೇ ವರ್ಷದ ಕುಂಭಾಭಿಷೇಕದ ಕಾರ್ಯಕ್ರಮಕ್ಕೆ ನಾವು ಗುಡಿ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಸಹಕಾರ ತಗೊಂಡಿದ್ವಿ. ಮತ್ತೆ ಪ್ರತಿ ವರ್ಷ ಅನ್ನದಾನಕ್ಕೆ ಬಿಟ್ಟರೆ ನಾವು ಯಾವುದಕ್ಕೂ ಪಟ್ಟಿಗೆ ಹೋಗಿರಲಿಲ್ಲ. ಈ ಸಲ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಅನಿವಾರ್ಯತವಾಗಿ ಎಲ್ಲರನ್ನೂ ನಾವು ಕೈ ಜೋಡಿಸಿರಂತ ಕೇಳಲಾಗಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಆ ದೇವರ ಕೃಪಕ್ಕೆ ಪಾತ್ರರಾಗಬೇಕಾಗಿ ನಾನು ಮನವಿ ಮಾಡುವಾಗಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳಲಿಕ್ಕಾಗಿ ಒಂದು ಮನವಿ ಏನೆಂದರೆ, 201 ಕುಂಭ ಇವತ್ತು ತಾತನ ಮಠದಿಂದ ಏನು ದೇವಸ್ಥಾನದವರೆಗೂ ಬರ್ತಾ ಇದ್ದಾರೆ.
11ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಆರಂಭ ಮಾಡಿಕೊಂಡು ಇಲ್ಲಿಗೆ ತರಲಾಗ್ತದೆ. ಅದರಲ್ಲಿ ಕುಂಭಾಭಿಷೇಕಕ್ಕೆ ಯಾರು ಕುಂಭ ಓರ್ಬೇಕು ಅನ್ಕೊಂತಾರೋ ಅವರು ಒಂದು ಲಿಸ್ಟ್ನಲ್ಲಿ ಬರೆಸಿದ್ರೆ ಮಾತ್ರ ಅವಕಾಶ ಸಿಗ್ತದೆ. ಮತ್ತು ಶೇಷಾರಾವ್ ಅವರು ಕಲ್ಗುಡಿ, ದೇಶ ಕ್ಯಾಂಪ್ ಟಿ ಸುಬ್ರಹ್ಮಣ್ಯಂ ಅವರು, ರಾಮನಾಯಕ್ ಅವರು, ಪ್ರಭಾಕರ್ ಅವರು, ಆಂಜನೇಯ ಅವರು, ಆಂಜನೇಯ ಮತ್ತು ಇವರೆಲ್ಲರೂ ಸಹಕಾರದೊಂದಿಗೆ ನಿಜವಾಗಲೂ ಅವರು ಸಹಕಾರ ಹೆಂಗಂದ್ರೆ, ನನಗೆ ದೊಡ್ಡ ಕೆಲಸ ಇಟ್ಕೊಂಡಿದ್ದೀರಿ, ಇದು ನಾವು ನಮ್ಮ ಕೈಲಾದಷ್ಟು ನಿಮಗೆ ಪ್ರೋತ್ಸಾಹ ಇರ್ತದೆ ಅಂತೇಳಿ ಪ್ರತಿ ದಿವಸ 1 ತಾಸು 2 ತಾಸು ಬಂದು ನಮಗೆ ದೇಣಿಗೆ ಯಾರ ಹತ್ರ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಒಂದು ಯೋಜನೆಗೆ ಅವರು ಶ್ರೀಕಾರ ಹಾಕಿ ನಾನು ನಡೀತಾ ಇದ್ರೆ ನಮ್ಮ ಹಿಂದೆ ಬಂದು ಅವ್ರ ಸಹಕಾರ ನಾನು ಮರಿಲಾರದ್ದು. ನಮ್ಮ ಕಮಿಟಿಯವರ ಜೊತೆಗೆ ಅವರೂ ಸೇರಿದ್ದು ಬಹಳ ಬಹಳ ಧನ್ಯವಾದಗಳು ಭಜಂತೆ ಭವರೋಗ ನಿವಾರಣಾಯ ಪುತ್ರಂ ಪುರಾಂತಕಂ ಯೋರೋದಾರಂ ನಿತ್ಯಂ ನಮಾದ್ಯಂ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಅಯ್ಯಪ್ಪ ಸ್ವಾಮಿ, ಅಯ್ಯಪ್ಪ ತನ್ನ ಸ್ವಕ್ಷೇತ್ರದಿಂದ ಬಂದು ಗಂಗಾವತಿಯಲ್ಲಿ ಅಯ್ಯಪ್ಪಗಿರಿಯಲ್ಲಿ ನೆಲೆಸಿದ್ದಾನೆ. ಇದಕ್ಕೆ ಮೂಲಭೂತ ಕಾರಣ ಅಂದರೆ ವೀರಪ್ರಸಾದ್ ಅವರು. ಇದಕ್ಕೆ ರಾಮಗ ಹನುಮ ನಿಂತಿರೋರು ನಮ್ಮ ತಾಯಿಬಾಬು ಅವರು. ಹೆಂಗಿದೆ ಅಂದರೆ ಅವ್ರ ತಾಳ್ಮೇಳೆ ಹೆಂಗಿದೆಯೋ ಏನಿದೆಯೋ, ಆದರೂ ಪ್ರತಿಯೊಂದು ಇಲ್ಲಿ ಅನುಷ್ಠಾನ ಏನಾಗಬೇಕು ಎಲ್ಲವೂ ಚಾಚು ತಪ್ಪದಂಗೆ ನಡೀತಾ ಇದ್ದಾವೆ. 12 ವರ್ಷ ಇದನ್ನು ವಿಜೃಂಭಣೆಯಿಂದ ಉಳಿದ ಕೆಲಸಗಳು ಮಾಡಿ ದೇವರಿಗೆ ಕುಂಭಾಭಿಷೇಕ ಮಾಡಿದ್ರೆ ಚಾರ್ಜ್ ಅಪ್ ಆಗ್ತದೆ. ಇಡೀ ಊರಿಗೂ ಒಳ್ಳೇದಾಗುತ್ತೆ, ಬಂದ ಭಕ್ತರಿಗೂ ಒಳ್ಳೇದಾಗುತ್ತೆ, ಅಯ್ಯಪ್ಪ ಮಾಲಾಧಾರಿಗಳು ಒಳ್ಳೇದಾಗುತ್ತೆ, ಇಡೀ ಊರಿಗೆ ಒಂದು ಸುಭಿಕ್ಷೆ ಆಗ್ತದೆ. ಇಂಥ ಒಂದು ಕಷ್ಟಕಾಲ ಇದು ಮೊದಲು ಬೆಳೆಯಿಲ್ಲ. ಅಂತ ಕಾಲದೊಳಗೆ ಅಯ್ಯಪ್ಪ ತನ್ನ ಪ್ರತಿಭೆ ತೋರಿಸಂತ 50-60 ಲಕ್ಷ ರೂಪಾಯಿ ಖರ್ಚಿದ್ರು ಕೂಡ ಆ ಖರ್ಚಿಗೆ ಎಲ್ಲೆಲ್ಲೋ ಅನುಕೂಲ ಮಾಡ್ತಾ ಇದ್ದಾನೆ, ಎಲ್ಲೆಲ್ಲೋ ತ್ರಾಸ ಕೊಡ್ತಾ ಇದ್ದಾನೆ. ಎಲ್ಲವೂ ವಿಜೃಂಭಣೆಯಿಂದ ನಡೆದು ಪಂಚರಹೋದ ಕವಚಗಳು ಅಯ್ಯಪ್ಪನ ಮುಂದೆ 18 ಮೆಟ್ಲಿಗೆ ಮತ್ತೆ ಅಮ್ಮನಗುಡಿಗೆ ಇಷ್ಟೆಲ್ಲ ಆಗ್ತದೆ. ತಮ್ಮೆಲ್ಲರೂ ತನುಮನದ ಸಹಕಾರ, ತನು ಮನ ಧನ ಯಾರ್ಯಾರಲ್ಲಿ ಏನಾಯ್ತೋ ಅದನ್ನೆಲ್ಲ ಸೇವೆ ಸಲ್ಲಿಸಿ, ತನು ಇದ್ದರು ತನು ಕೊಡ್ರಿ, ಮನ ಇದ್ದರು ಮನದಿಂದ ಇಲ್ಲೇ ಇರ್ರಿ, ದನ ಇದ್ದರು ದನ ಸಹಕಾರ ಮಾಡ್ರಿ. ಇಷ್ಟೇ ಏನು ಅಂತ ಇಲ್ಲ, ಎಲ್ಲರಿಗೂ ಅವಕಾಶಕ್ಕೆ ನಿಲ್ಕಂಗೆ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಭಾಗವಹಿಸ್ರಿ, ಇದನ್ನು ಯಶಸ್ವಿಗೊಳಿಸ್ರಿ. ನಮ್ಮ ಊರಿಗೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಹೇಳ್ಬೋದು. ಇವತ್ತು ನಡೆದಂತೆ ನುಡಿದಂಥ ಚನ್ನಬಸವ ಶ್ರೀಯೋಗಿಗಳನ್ನು ನೆನೆಸುತ್ತಾ ಜಗದ್ಗುರು ಶಂಕರಾಚಾರ್ಯ ಶ್ರೀ ಹಂಪಿ ವಿರೂಪಾಕ್ಷ ಮಹಾಸಂಸ್ಥಾನ ಪರಮ ಪೂಜ್ಯ ವಿದ್ಯಾರಣ್ಯ ಭಾರತಿ ಸ್ವಾಮೀಜಿಯವರ ಆಜ್ಞೆಯ ಮೇರೆಗೆ ಹಾಗೂ ಮಹಾನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಈ ದೇವಸ್ಥಾನದ ಪ್ರತಿಷ್ಠಾಪನಾಚಾರ್ಯರು ಡಾಕ್ಟರ್ ಎನ್ ಚಂದ್ರಮೌಳಿ ಗುರುಸ್ವಾಮಿ ಅಷ್ಟಾದಶ ಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಿರುಪತಿಯವರ ಒಂದು ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ. ಹಾಗೆ ಪೂಜ್ಯ ಶ್ರೀ ರುದ್ರಮುನಿ ಸ್ವಾಮೀಜಿ ಚಿಕ್ಕಬೊಮ್ಮನಾಳ ಹಿರೇಮಠ ಸೋಮನಾಳ ಗುರುಗಳ ಒಂದು ದಿವ್ಯ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಈ ಒಂದು 12ನೇ ವಾರ್ಷಿಕೋತ್ಸವದ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಆಗಮಶಾಸ್ತ್ರ ಪಂಡಿತರು, ಜ್ಯೋತಿಷ್ಶಾಸ್ತ್ರ ಪಂಡಿತರು ಆದಂಥ ವೆಂಕಟೇಶ್ ಶರ್ಮಾ, ಡಾಕ್ಟರ್ ಚಂದ್ರಮೌಳಿ ಗುರುಸ್ವಾಮಿ ಅವರ ಸುಪುತ್ರರು ಆ ದಿನ ಪ್ರತಿಷ್ಠಾಪನಾ ದಿನ ಅವರೇ ಮಾಡಿದರು. ಇವತ್ತು ಕೂಡ ಅವರೇ ಒಂದು ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮುಂದೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಫೆಬ್ರವರಿ 2ನೇ ತಾರೀಕಿನಿಂದ ಹಿಡಿದು 12ನೇ ತಾರೀಕುವರೆಗೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಪ್ರಭಾತ ಸೇವೆಯಿಂದ ಹಿಡಿದು ರುದ್ರಾಭಿಷೇಕ, ರುದ್ರಹೋಮ, ಗೋಪೂಜೆ, ಸ್ವಾಮಿಗೆ ಮಹಾನಿವೇದನೆಯವರೆಗೆ ಎಲ್ಲ ಸೇವಾಕರ್ತರಿಗೆ ವಿಶೇಷ ಅವಕಾಶ ಕೊಟ್ಟು ಆ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು 8 ದಿವಸ ನಡೆಸಿದ ಮೇಲೆ 9ನೇ ದಿವಸಲಿದ್ದ ಈ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮದ ವಿಶಿಷ್ಟ ದಿನಗಳಾದಂಥ ಅಂಕುರಾರ್ಪಣೆ ಆಗಲಿ, ಕುಂಭಾರಾಧನೆ ಆಗಲಿ, ಕೊನೆ ದಿವಸ ಪೂಜ್ಯರುಗಳ ಒಂದು ದಿವ್ಯ ಅಮೃತ ಹಸ್ತದಿಂದ ಕುಂಭಾಭಿಷೇಕ ಆರಂಭ ಆಗ್ತದೆ. ಈ ಒಂದು 11ನೇ ತಾರೀಕು ಗ್ರಾಮ ದೇವತೆ
ದುರ್ಗಾದೇವಿ ದೇವಸ್ಥಾನ ಹಾಗೂ ಶ್ರೀ ಚನ್ನಬಸವೇಶ್ವರ ಮಲ್ಲಿಕಾರ್ಜುನ ಮಠದಿಂದ ಮಹಾಕುಂಭಗಳನ್ನು 201 ಕುಂಭ ಇಲ್ಲಿಗೆ ತರಲಾಗುತ್ತದೆ. ಆ ಒಂದು ಮರುದಿನ ಪೂಜ್ಯರುಗಳ ಒಂದು ಅಮೃತ ಹಸ್ತದಿಂದ ಕುಂಭಾಭಿಷೇಕ ಆದ ನಂತರ ಎಲ್ಲ ಒಂದು ಭಕ್ತಾದಿಗಳು ಯಾರು ಕುಂಭಾಭಿಷೇಕಕ್ಕೆ ನೋಂದಣಿ ಮಾಡ್ಕೊಂಡಿರ್ತಾರೆ, ಯಾರು ಅಲ್ಲಿ ಬಂದು ಆ ದಿನ ಇಲ್ಲಿ ಬರ್ತಾರೆ, ಎಲ್ಲರಿಗೂ ಅವಕಾಶ ಇರ್ತದೆ. ಅವರೆಲ್ಲರಿಗೂ ಕೂಡ ದಂಪತಿ ಸಮೇತವಾಗಲಿ ಒಬ್ಬರಾಗಲಿ ಬಂದು ಅಲ್ಲಿ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಈ ಒಂದು ದಿನದ ಸಂಪೂರ್ಣ ಸೇವೆಯನ್ನು 6111 ಅಂತೇಳಿ ನಿಗದಿಪಡಿಸಲಾಗಿದೆ. ಕುಂಭಾಭಿಷೇಕಕ್ಕೆ 1611 ನಿಗದಿಪಡಿಸಲಾಗಿದೆ. ಹಾಗೆ ಈ ಒಂದು ಪಂಚಲೋಹದ ಕವಚದ ನಿರ್ಮಾಣಕ್ಕಾಗಿ ಸೇವೆ ಮಾಡೋರಿಗೆ ಕೂಡ ಒಂದು ವಿಶೇಷ ಆದ್ಯತೆ ಕೊಟ್ಟು ಅವರ ಒಂದು ಶಕ್ತಿ ಮತ್ತು ಭಕ್ತಿಯ ಮೇರೆಗೆ ಒಂದು ಮೆಟ್ಲಿಗೆ 1,01,111 ರೂಪಾಯಿ ನಿಗದಿಪಡಿಸಲಾಗಿದೆ. ಹಾಗೆ ಇನ್ನು ಉಳಿದಿದ್ದು ಈ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿಯ ಕವಚಕ್ಕೂ ಅಮ್ಮನ ಗುಡಿಗೂ ಕವಚಕ್ಕೂ ಸೇವೆಯನ್ನು ಯಾರು ಎಷ್ಟೇ ಕೂಡಲೇ ಸೇವೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಎಲ್ಲರ ನೆರವಿನಿಂದ, ಎಲ್ಲರ ಒಂದು ಸಹಕಾರದಿಂದ, ಎಲ್ಲರ ಸಹಯೋಗದಿಂದ, ಪತ್ರಿಕಾ ಪ್ರತಿನಿಧಿಗಳ ಒಂದು ಸಂಪೂರ್ಣವಾದಂಥ ಸಹಕಾರ ಮತ್ತು ಪ್ರಚಾರದಿಂದ ಹೆಚ್ಚಿನ ಮಾಹಿತಿಯನ್ನು ಅನೇಕರಿಗೆ ಮುಟ್ಟಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿಯು ಎಲ್ಲೋ ಸಾವಿರಾರು ಕಿಲೋಮೀಟರ್ದು ಆ ಕಾಡಿನಲ್ಲಿರುವಂಥ ಅಯ್ಯಪ್ಪನ ನಮ್ಮ ನಾಡಿನ ಗಂಗಾವತಿ ನಗರ ಆಗಲಿ ಕೊಪ್ಪಳ ಜಿಲ್ಲೆಯಾದ್ಯಂತ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿರ್ತಂಥ ಸಮಯದಲ್ಲಿ ನಮ್ಮ ಇರೋಂಥ ಜನಾಂಗದಲ್ಲಿ 1% ಕೂಡ ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕೆ ಆಗ್ತಾ ಇಲ್ಲ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜಟ್ಟಿ ವೀರಪ್ರಸಾದ್ ಅವರು, ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ರಂಗನಶಿಷ್ಟಿ ಅವರು, ಹಾಗೆ ನಮ್ಮ ಸೆಕ್ರೆಟರಿ ಆದಂಥ ತಾಯಿಬಾಬು ಅವರು, ಹಾಗೆ ಕಮಿಟಿಯ ಎಲ್ಲ ಸದಸ್ಯರು, ಹಾಗೆ ಎಲ್ಲ ಇಲ್ಲಿರೋಂಥ ಎಲ್ಲ ಗಣ್ಯರು ಸೇರಿಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಂತೇಳಿ ಕುಂತ್ಕೊಂಡು ಮಾತಾಡ್ಕೊಂಡಿದ್ದಾಗ ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ನಮ್ಮ ಜಟ್ಟಿ ವೀರಪ್ರಸಾದ್ ಅವರು ಇದನ್ನು ಈ ಮಟ್ಟಕ್ಕೆ ತಂದಿರೋದು ನಾವೆಲ್ಲರೂ ಕೂಡ ಗರ್ಹಿಸ್ತಕ್ಕ ವಿಷಯ. ಯಾಕಂದರೆ ಎಲ್ಲರೂ ನಾವು ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ. ಅಂಥದ್ದು ಇವತ್ತು ನಮ್ಮ ಗಂಗಾವತಿ ನಗರದಲ್ಲಿ ಗುಡ್ಡದ ಮೇಲೆ ಬಂದು ಸ್ವಾಮಿಯಲ್ಲಿ ಯಾವ ಥರ ಕುಂತಿದ್ದಾನೋ ಅದೇ ಥರ ಇಲ್ಲಿ ಕುಂದಿರಿಸಿದ್ದು ಭಾಳ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಜಿಲ್ಲೆಯಾದ್ಯಂತ ಆಗಲಿ, ನಮ್ಮ ರಾಜ್ಯಾದ್ಯಂತ ಆಗಲಿ, ಈ ಕಡೆ ಬಂದವರೆಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಗಮನಿಸಿ ಈ 12ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೋಡ್ರಿ, ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಅವರ ತಲೆಯಲ್ಲಿ ಈ ಸ್ವಾಮಿಯು ರಾಜರ ಕಾಲಂತೆ ಮಾಡಿದಂಥ ಪಂಚಲೋಹದ ಕವಚವನ್ನು ನಾವು ಕೂಡ ಮಾಡಿ ಇನ್ನೂ ವಿಜೃಂಭಣೆಯಿಂದ ಭಕ್ತಾದಿಗಳಿಗೆ ಒಳ್ಳೇದಾಗಬೇಕಂತ ಸಂಕಲ್ಪ ಮಾಡಿಕೊಂಡವರು. ಅವರು ಈ ದಿವಸ ಅದಕ್ಕೆ ಅಂಕುರಾರ್ಪಣೆ ಮಾಡಿಕೊಂಡು ಮೆಟ್ಲುಗಳಿಗೆ ಪಂಚಲೋಹ ಸಹಿತ ಇದು ಮಾಡಿಕೊಂಡು ಹಂಗೆ ಗರ್ಭಾಲಯ ಮುಂಭಾಗಕ್ಕೆ ಪಂಚಲೋಹ ಕವಚ, ಅಮ್ಮನವರ ಮುಂಭಾಗ ಪಂಚಲೋಹ ಕವಚ ಮಾಡಬೇಕು ಸಂಕಲ್ಪ ಮಾಡಿಕೊಂಡು ನಮಗೆ ನಾನು ಅವಾಗ ಭಕ್ತನಾಗಿ ಬರ್ತಾ ಇದ್ದೆ. ಇಲ್ಲಿ ನಾನು ಶ್ರೀಶೈಲದಲ್ಲಿ ನಮ್ಮ ಛತ್ರ ಕಟ್ಟಿದ್ದೀವಿ. ಅದರಿಂದ ಅವರು ನಮಗೆ ಪರಿಚಯ ಯಾವಾಗನ ಕಾರ್ಯಕ್ರಮ ಇದ್ದಾಗ ಕರೀತಾರೆ, ಬನ್ನಿ ಗುರುಗಳೇ ಬಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ. ಇಂಥ ಸಂದರ್ಭದಲ್ಲಿ ಹಿಂಗೆ ಮಾಡ್ತಾ ಇದ್ದೀರ ಅಂದಾಗ ನನಗೆ ಭಾಳ ಹೆಮ್ಮೆ ಅನಿಸ್ತು. ಯಾಕಂದರೆ ಇಂಥ ಕಾರ್ಯಕ್ರಮ ನಮ್ಮ ಗಂಗಾವತಿ ನಗರದಲ್ಲಿ ಆಗ್ತಾ ಇದ್ದಾರೆ. ಆದಷ್ಟು ನಾವು ನಮ್ದು ಎಷ್ಟಾಗ್ತೈತೆ ಅಷ್ಟು ನಾವು ಇದಕ್ಕೆ ಸೇವೆ ಸಲ್ಲಿಸಬೇಕಂತ ಉದ್ದೇಶಕ್ಕೆ ಅವರು ನನ್ನ ಅವಕಾಶ ಇದ್ದಾಗ ಬರ್ತೇನೆ ರೀ ನಾನು. ಯಾಕಂದರೆ ಶ್ರೀಶೈಲಕ್ಕೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಇರ್ತೈತೆ. ನಾನು ಆದಷ್ಟು ನನ್ನ ಪ್ರಯತ್ನ ಮಾಡ್ತೀನಿ ಅಂತೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಭಾಗದ ಎಲ್ಲ ಭಕ್ತಾದಿಗಳು ಕೂಡ ಇದನ್ನು ಧನಮನ ಸೇವೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ, ಏಕೆಂದರೆ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಭಾಳ ಮಂದಿ ಹೋಗ್ಬೋದೋ ಇಲ್ಲೋ ಅಂತ ಭಾಳ ಅನಿಸಿಕೆಗಳು ಇರ್ತಾವ. ಆದರೆ
ಶುಚಿಯಾಗಿ ತಲೆ ಸ್ನಾನ ಮಾಡಿಕೊಂಡು ಯಾರಾದರೂ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅಲ್ಲಿರೋಂಥ ಅಯ್ಯಪ್ಪನ ಇದೂ ಬೇರೆ ಇರ್ತೈತೆ. ಇಲ್ಲಿರ್ತಂಥ ನಮ್ಮ ಗ್ರಾಮದಲ್ಲಿ ಮಾಡಿದಂಥ ಅಯ್ಯಪ್ಪಗೆ ಹೊರಲಿಂದ ನಮಸ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಪ್ರತಿಷ್ಠಾಪನೆ ಮಾಡೋ ಹೊತ್ತಾಗೇ ಎಲ್ಲರೂ ಕೂಡ ಹೆಣ್ಮಕ್ಳು ಕೂಡ ಬಂದು ನಮಸ್ಕಾರ ಮಾಡ್ಕೊಂಡಾಗ ಪ್ರತಿಷ್ಠೆ ಮಾಡುವಂಥದ್ದಲ್ಲಿ ಯಂತ್ರವನ್ನು ಏನು ಇಡುತ್ತಾರೋ ಅದರಿಂದಲೇ ಅವಕಾಶಗಳಿರ್ತಾವ. ಅದೇ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಎಲ್ಲರೂ ಕೂಡ ನಮ್ಮ ಗಂಗಾವತಿ ಕೊಪ್ಪಳ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಈ ಕಾರ್ಯಕ್ರಮ 10, 11, 12 ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ತಲೆಬಡದಲ್ಲಿ ಚಲಿಸಿ ಈ ಕಾರ್ಯಕ್ರಮವನ್ನು ಜಯಪ್ರದಗೊಳಿಸಿ ಹಾಗೆ ಈ 11 ದಿವಸ ಕೂಡ ಮಹಾನ್ನ ಸಂತರ್ಪಣೆ ಇರ್ತೈತೆ. ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಪ್ರಸಾದ ಇರ್ತೈತೆ. ಯಾರಿಗೆ ಏನು ಅವಕಾಶ ಇರ್ತದೆ ಅದನ್ನು ಮಾಡಿಕೊಟ್ಟು ಈಗ ಪತ್ರಿಕಾಕರ್ತರೆಲ್ಲರೂ ಬಂದಿದ್ದಾರೆ. ವರ್ಷದ ಕುಂಭ ಮಹೋತ್ಸವ ನಡೀತಾ ಇರೋದು ಎಲ್ಲರ ಒಂದು ಸೌಭಾಗ್ಯದ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಒಂದು ಆ ಅಯ್ಯಪ್ಪನ ಒಂದು ಕೃಪೆಗೆ ಪಾತ್ರರಾಗಬೇಕು. ಏಕೆಂದರೆ ಇದು 12 ವರ್ಷಕ್ಕೊಮ್ಮೆ ಬರೋಂಥ ಒಂದು ಅಭೂತಪೂರ್ವವಾದಂಥ ಪುಣ್ಯಕಾಲ. ಕುಂಭಾಭಿಷೇಕ ಎಂಬುದು ಪುಣ್ಯಕಾಲ. ಇದು ಪ್ರತಿ ವರ್ಷ ಬರುವಂಥದ್ದಲ್ಲ. 12 ವರ್ಷ ಮತ್ತೆ ಕಾಯಬೇಕಾಗುತ್ತೆ. 12 ವರ್ಷ, 12 ರಾಶಿ, 12 ತಿಂಗಳ ಇವೆಲ್ಲ ದಾಟಿ ಮತ್ತೆ ಬರಬೇಕಾದ್ರೆ ಮತ್ತೆ 12 ವರ್ಷ ಕಾಯಬೇಕಾಗುತ್ತೆ. ಆದ್ದರಿಂದ ಏನೇ ಇದ್ದರೂ ಸಹಿತ ಎಲ್ಲರೂ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಲು ತಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ, ಯಾವುದೇ ಹೆಚ್ಚು ಕಡಿಮೆ ಏನೇ ಇದ್ದರೂ ಆ ಸ್ವಾಮಿ ಅಂತ ದೇವರಂತ ಬಂದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ತಮ್ಮೆಲ್ಲರ ಒಂದು ಪತ್ರಕರ್ತರ ಪತ್ರಿಕಾ ಬಳಗದ ಒಂದು ಸಹಕಾರವೂ ಸಹ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗಿದೆ. ಸ್ವಾಮಿ ಸರ್